ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ದಿಢೀರ್ ಪೊಲೀಸರ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಬಡ್ಡಿ ಬಕಾಸುರರು. ಫೈನಾನ್ಸ್ ಅವರ ಮನೆಯಲ್ಲಿ 26,57,000 ನಗದು ಪತ್ತೆಯಾಗಿದೆ. ಹಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಪತ್ತೆಯಾಗಿದೆ. ಇದನ್ನು ಪೊಲೀಸರು ನೀಟಾಗಿ ಸೀಸ್ ಮಾಡಿದ್ದಾರೆ. ಈ ಫೈನಾನ್ಸ್ ಬಕಾಸುರರು ಜನಗಳ ಮನೆಗೆ ಹೋಗಿ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇದ್ರು. ಈಗ ಇವ್ರ ಮನೆ ಮೇಲೆ ರೇಡ್ ಮಾಡಿ ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಜನಗಳ ಪರವಾದ ಕಾಳಜಿಯಿಂದಾಗಿ ಈ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇದೆ. ಇದೀಗ ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೇನೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೇನೆ ರೇಡ್ ಮಾಡಿ ಏನೆಲ್ಲ ದುಡ್ಡು ಇಟ್ಕೊಂಡಿದ್ರು ಹತ್ತತ್ರ 26 ಲಕ್ಷ 26.5 ಲಕ್ಷ ಅದನ್ನ ಸೀಸ್ ಮಾಡ್ಕೊಂಡು ತಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಂಜು ಪತ್ತಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಇದನ್ನ ಪೊಲೀಸರು ಏನ್ ಮಾಡ್ತಾರೆ ಈಗ ನೆಕ್ಸ್ಟ್? ಯಾಕಂತಂದ್ರೆ ಅಷ್ಟು ಅಮೌಂಟನ್ನ ಫೈನಾನ್ಸ್ ಬಿಟ್ಕೊಡ್ಬೇಕಾಗತ್ತೆ. ಅದು ಲೀಗಲ್ ಆಗಿರುವಂಥ ಫೈನಾನ್ಸಾ, RBI ರೂಲ್ಸ್ ಅಡಿಯಲ್ಲಿ ಬರುವಂಥದ್ದ ಅಥವಾ ಬರದೇ ಇರುವಂಥದ್ದ, ಏನೆಲ್ಲ ಇದೆ ಡೀಟೇಲ್ಸ್? ಹೌದು, ಏನಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಏನು ವಿಸ್ತೃತವಾದ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಇವಾಗ ಪೊಲೀಸರು ಭರ್ಜರಿ ದಾಳಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅನಧಿಕೃತ ಏನು ಫೈನಾನ್ಸ್ ಮಾಡ್ತಾ ಇದ್ರು ಇಂಥವರ ಮೇಲೆ ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಆಗಿರ್ಬೋದು, ಬೆಟಗೇರಿ ಪೊಲೀಸ್ ಸ್ಟೇಷನ್ ಮತ್ತು ಶಹರ ಪೊಲೀಸ್ ಠಾಣೆ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 12 ಕಡೆ ದಾಳಿ ಮಾಡಿದ್ದಾರೆ. ಈ ಸಮಯದಲ್ಲಿ ಏನು 26,57,000 ನಗದು ಕೂಡ ಸಿಕ್ಕಿದೆ. ಸಂಗಮೇಶ್ ದೊಡ್ಡಣ್ಣವರವರ ಮನೆಯಲ್ಲಿ ಇವರು ಕೂಡ ಫೈನಾನ್ಸ್ ಮಾಡ್ತಾ ಇದ್ರು. ಇದು ಅಧಿಕೃತವಾಗಿ ಇವರು ಮಾಡ್ತಾ ಇದ್ದಾರಾ ಅಥವಾ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಅವರ ಮನೆಯಲ್ಲಿ ಪತ್ತೆ ಆಗಿರೋದ್ರಿಂದ ಆ ಸಂಗಮೇಶನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ಸುಮಾರು 5 ಜನರು ಕೂಡ ಇದರಲ್ಲಿ ರೌಡಿ ಸೀಟರ್ ಇದ್ದಾರೆ ಅನ್ನೋ ಕೂಡ ಆ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್ ಆಗಿರ್ಬೋದು, ಉದಯ್ ಸುಂಕದ್, ಮಾರುತಿ ಮುತ್ಗಾರ್, ಶಿವರಾಜ್ ಹಂಸ್ನೂರ್ ಸೇರಿದಂತೆ ಏನು ಹಲವು ರೌಡಿ ಶೀಟರ್ಗಳು ಕೂಡ ಇದ್ದಾರೆ. ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸುಮಾರು 8 ರಿಂದ 9 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಆ ಮನೆಯಲ್ಲಿ ಅನಧಿಕೃತವಾಗಿ ಫೈನಾನ್ಸ್ ಏನ್ ಮಾಡ್ತಾ ಇದ್ರು ಅಂತಲ್ಲಿರುವಂತಹ ಬಾಂಡ್ಗಳಾಗಿರ್ಬೋದು ಮತ್ತು ಅವರು ಅನಧಿಕೃತವಾಗಿ ಫೈನಾನ್ಸ್ ಮಾಡುವಂತವರ ಮನೆಯಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಬುಕ್ಗಳು ಸಿಕ್ಕಿದ್ದಾವೆ. ಇವರು ಅನಧಿಕೃತವಾಗಿ ಕೊಡ್ತಾ ಇದ್ರೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಖಚಿತವಾದ ಮಾಹಿತಿ ಮೇರೆಗೆ ದಾಳಿ ಮಾಡಿ ಇವಾಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಂಜು ಪತ್ತಾರ್ ಡೀಟೇಲ್ಸ್ಗಾಗಿ. ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ದಿಢೀರ್ ಪೊಲೀಸರ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಬಡ್ಡಿ ಬಕಾಸುರರು. ಫೈನಾನ್ಸ್ ಅವರ ಮನೆಯಲ್ಲಿ 26,57,000 ನಗದು ಪತ್ತೆಯಾಗಿದೆ. ಹಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಪತ್ತೆಯಾಗಿದೆ. ಇದನ್ನು ಪೊಲೀಸರು ನೀಟಾಗಿ ಸೀಸ್ ಮಾಡಿದ್ದಾರೆ. ಈ ಫೈನಾನ್ಸ್ ಬಕಾಸುರರು ಜನಗಳ ಮನೆಗೆ ಹೋಗಿ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇದ್ರು. ಈಗ ಇವ್ರ ಮನೆ ಮೇಲೆ ರೇಡ್ ಮಾಡಿ ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಜನಗಳ ಪರವಾದ ಕಾಳಜಿಯಿಂದಾಗಿ ಈ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇದೆ. ಇದೀಗ ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೇನೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೇನೆ ರೇಡ್ ಮಾಡಿ ಏನೆಲ್ಲ ದುಡ್ಡು ಇಟ್ಕೊಂಡಿದ್ರು ಹತ್ತತ್ರ 26 ಲಕ್ಷ 26.5 ಲಕ್ಷ ಅದನ್ನ ಸೀಸ್ ಮಾಡ್ಕೊಂಡು ತಂದಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಂಜು ಪತ್ತಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಇದನ್ನ ಪೊಲೀಸರು ಏನ್ ಮಾಡ್ತಾರೆ ಈಗ ನೆಕ್ಸ್ಟ್? ಯಾಕಂತಂದ್ರೆ ಅಷ್ಟು ಅಮೌಂಟನ್ನ ಫೈನಾನ್ಸ್ ಬಿಟ್ಕೊಡ್ಬೇಕಾಗತ್ತೆ. ಅದು ಲೀಗಲ್ ಆಗಿರುವಂಥ ಫೈನಾನ್ಸಾ, RBI ರೂಲ್ಸ್ ಅಡಿಯಲ್ಲಿ ಬರುವಂಥದ್ದ ಅಥವಾ ಬರದೇ ಇರುವಂಥದ್ದ, ಏನೆಲ್ಲ ಇದೆ ಡೀಟೇಲ್ಸ್?
ಹೌದು, ಏನಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಏನು ವಿಸ್ತೃತವಾದ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಇವಾಗ ಪೊಲೀಸರು ಭರ್ಜರಿ ದಾಳಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅನಧಿಕೃತ ಏನು ಫೈನಾನ್ಸ್ ಮಾಡ್ತಾ ಇದ್ರು ಇಂಥವರ ಮೇಲೆ ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಆಗಿರ್ಬೋದು, ಬೆಟಗೇರಿ ಪೊಲೀಸ್ ಸ್ಟೇಷನ್ ಮತ್ತು ಶಹರ ಪೊಲೀಸ್ ಠಾಣೆ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 12 ಕಡೆ ದಾಳಿ ಮಾಡಿದ್ದಾರೆ. ಈ ಸಮಯದಲ್ಲಿ ಏನು 26,57,000 ನಗದು ಕೂಡ ಸಿಕ್ಕಿದೆ. ಸಂಗಮೇಶ್ ದೊಡ್ಡಣ್ಣವರವರ ಮನೆಯಲ್ಲಿ ಇವರು ಕೂಡ ಫೈನಾನ್ಸ್ ಮಾಡ್ತಾ ಇದ್ರು. ಇದು ಅಧಿಕೃತವಾಗಿ ಇವರು ಮಾಡ್ತಾ ಇದ್ದಾರಾ ಅಥವಾ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಅವರ ಮನೆಯಲ್ಲಿ ಪತ್ತೆ ಆಗಿರೋದ್ರಿಂದ ಆ ಸಂಗಮೇಶನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ಸುಮಾರು 5 ಜನರು ಕೂಡ ಇದರಲ್ಲಿ ರೌಡಿ ಸೀಟರ್ ಇದ್ದಾರೆ ಅನ್ನೋ ಕೂಡ ಆ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್ ಆಗಿರ್ಬೋದು, ಉದಯ್ ಸುಂಕದ್, ಮಾರುತಿ ಮುತ್ಗಾರ್, ಶಿವರಾಜ್ ಹಂಸನೂರ್ ಸೇರಿದಂತೆ ಏನು ಹಲವು ರೌಡಿ ಶೀಟರ್ಗಳು ಕೂಡ ಇದ್ದಾರೆ. ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸುಮಾರು 8 ರಿಂದ 9 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಆ ಮನೆಯಲ್ಲಿ ಅನಧಿಕೃತವಾಗಿ ಫೈನಾನ್ಸ್ ಏನ್ ಮಾಡ್ತಾ ಇದ್ರು ಅಂತಲ್ಲಿರುವಂತಹ ಬಾಂಡ್ಗಳಾಗಿರ್ಬೋದು ಮತ್ತು ಅವರು ಅನಧಿಕೃತವಾಗಿ ಫೈನಾನ್ಸ್ ಮಾಡುವಂತವರ ಮನೆಯಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಬುಕ್ಗಳು ಸಿಕ್ಕಿದ್ದಾವೆ. ಇವರು ಅನಧಿಕೃತವಾಗಿ ಕೊಡ್ತಾ ಇದ್ರು ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಖಚಿತವಾದ ಮಾಹಿತಿ ಮೇರೆಗೆ ದಾಳಿ ಮಾಡಿ ಇವಾಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಂಜುಪತ ಡೀಟೇಲ್ಸ್ಗಾಗಿ. ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಪೊಲೀಸರು ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ದಿಢೀರ್ ಪೊಲೀಸರ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಬಡ್ಡಿ ಬಕಾಸುರರು. ಫೈನಾನ್ಸ್ ಅವರ ಮನೆಯಲ್ಲಿ 26,57,000 ನಗದು ಪತ್ತೆಯಾಗಿದೆ. ಹಲವು ಖಾಲಿ ಬಾಂಡ್ಗಳು, ಚೆಕ್ಗಳು ಪತ್ತೆಯಾಗಿದೆ. ಇದನ್ನ ಪೊಲೀಸರು ನೀಟಾಗಿ ಸೀಸ್ ಮಾಡಿದ್ದಾರೆ. ಈ ಫೈನಾನ್ಸ್ ಬಕಾಸುರರು ಜನಗಳ ಮನೆಗೆ ಹೋಗಿ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇದ್ರು. ಈಗ ಇವ್ರ ಮನೆ ಮೇಲೆ ರೇಡ್ ಮಾಡಿ ಪೊಲೀಸರು ಏನ್ ಕ್ರಮ ಕೈಗೊಳ್ಬೇಕೋ ಕೈಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕಳೆದ 1.5 ತಿಂಗಳಿನಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಜನಗಳ ಪರವಾದ ಕಾಳಜಿಯಿಂದಾಗಿ ಈ ಸುದ್ದಿಗಳನ್ನ ಪ್ರಸಾರ ಮಾಡ್ತಾನೆ ಇದೆ. ಇದೀಗ ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೇನೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅವರ ಮನೆ ಮೇಲೇನೆ ರೇಡ್ ಮಾಡಿ ಏನೆಲ್ಲ ದುಡ್ಡು ಇಟ್ಕೊಂಡಿದ್ರು ಹತ್ತತ್ರ 26 ಲಕ್ಷ 26.5 ಲಕ್ಷ ಅದನ್ನ ಸೀಸ್ ಮಾಡ್ಕೊಂಡು ತಂದಿದ್ದಾರೆ. ಅಪ್ಡೇಟ್ ಪಟ್ಕೊಳ್ಳೋಣ. ಪ್ರತಿನಿಧಿ ಮಂಜು ಪತ್ತಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮಂಜು ಪತ್ತಾರ್, ಇದನ್ನ ಪೊಲೀಸರು ಏನ್ ಮಾಡ್ತಾರೆ ಈಗ ನೆಕ್ಸ್ಟ್? ಯಾಕಂತಂದ್ರೆ ಅಷ್ಟು ಅಮೌಂಟನ್ನ ಫೈನಾನ್ಸ್ ಬಿಟ್ಕೊಡ್ಬೇಕಾಗತ್ತೆ. ಅದು ಲೀಗಲ್ ಆಗಿರುವಂಥ ಫೈನಾನ್ಸ್, RBI ರೂಲ್ಸ್ ಅಡಿಯಲ್ಲಿ ಬರುವಂಥದ್ದ ಅಥವಾ ಬರದೇ ಇರುವಂಥದ್ದ, ಏನೆಲ್ಲ ಇದೆ ಡೀಟೇಲ್ಸ್? ಹೌದು, ಏನಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಏನು ವಿಸ್ತೃತವಾದ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಇವಾಗ ಪೊಲೀಸರು ಭರ್ಜರಿ ದಾಳಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಅನಧಿಕೃತ ಏನು ಫೈನಾನ್ಸ್ ಮಾಡ್ತಾ ಇದ್ರು ಇಂಥವರ ಮೇಲೆ ದಾಳಿ ಮಾಡಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆ ಆಗಿರ್ಬೋದು, ಬೆಟಗೇರಿ ಪೊಲೀಸ್ ಸ್ಟೇಷನ್ ಮತ್ತು ಶಹರ ಪೊಲೀಸ್ ಠಾಣೆ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 12 ಕಡೆ ದಾಳಿ ಮಾಡಿದ್ದಾರೆ. ಈ ಸಮಯದಲ್ಲಿ ಏನು 26,57,000 ನಗದು ಕೂಡ ಸಿಕ್ಕಿದೆ. ಸಂಗಮೇಶ್ ದೊಡ್ಡಣ್ಣವರವರ ಮನೆಯಲ್ಲಿ ಇವರು ಕೂಡ ಫೈನಾನ್ಸ್ ಮಾಡ್ತಾ ಇದ್ರು. ಇದು ಅಧಿಕೃತವಾಗಿ ಇವರು ಮಾಡ್ತಾ ಇದ್ದಾರಾ ಅಥವಾ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಅವರ ಮನೆಯಲ್ಲಿ ಪತ್ತೆ ಆಗಿರೋದ್ರಿಂದ ಆ ಸಂಗಮೇಶನನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವಾಗ ಸುಮಾರು 5 ಜನರು ಕೂಡ ಇದರಲ್ಲಿ ರೌಡಿ ಸೀಟರ್ ಇದ್ದಾರೆ ಅನ್ನೋ ಕೂಡ ಆ ಮಾಹಿತಿ ಇದೆ. ಹೀಗಾಗಿ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್ ಆಗಿರ್ಬೋದು, ಉದಯ್ ಸುಂಕದ್, ಮಾರುತಿ ಮುತ್ಗಾರ್, ಶಿವರಾಜ್ ಹಂಸನೂರ್ ಸೇರಿದಂತೆ ಏನು ಹಲವು ರೌಡಿ ಶೀಟರ್ಗಳು ಕೂಡ ಇದ್ದಾರೆ. ಅವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸುಮಾರು 8 ರಿಂದ 9 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಆ ಮನೆಯಲ್ಲಿ ಅನಧಿಕೃತವಾಗಿ ಫೈನಾನ್ಸ್ ಏನ್ ಮಾಡ್ತಾ ಇದ್ರು ಅಂತಲ್ಲಿರುವಂತಹ ಬಾಂಡ್ಗಳಾಗಿರ್ಬೋದು ಮತ್ತು ಅವರು ಅನಧಿಕೃತವಾಗಿ ಫೈನಾನ್ಸ್ ಮಾಡುವಂತವರ ಮನೆಯಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಬುಕ್ಗಳು ಸಿಕ್ಕಿದ್ದಾವೆ. ಇವರು ಅನಧಿಕೃತವಾಗಿ ಕೊಡ್ತಾ ಇದ್ರು ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ. ಹೀಗಾಗಿ ಖಚಿತವಾದ ಮಾಹಿತಿ ಮೇರೆಗೆ ದಾಳಿ ಮಾಡಿ ಇವಾಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಂಜುಪತ.
ಡೀಟೇಲ್ಸ್ಗಾಗಿ